ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಬೇಲ್ದಣ್ಣಿನ ರೆಸಿಪಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಗೊತ್ತು ಈ ಬೇಲ್ದಣ್ಣು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ತುಂಬ ಒಳ್ಳೆಯದು, ತಂಪು ಕೂಡ. ನಾನಿಲ್ಲಿ 2 ಬೇಲ್ದಣ್ಣು ತಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಬೇಲ್ದಣ್ಣು ಅಂದರೆ. ಇದು ಬೇಲ್ದಣ್ಣು ಎಲ್ಲ ಟೈಮಲ್ಲೂ ಸಿಗೋಲ್ಲ, ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ. ಇವು ಕರಡಿಗೆ ಅಂದರೆ ತುಂಬ ಇಷ್ಟ. ಈಗ ಬೇಲ್ದಣ್ಣು ಅಂದರೆ ಕರಡಿಗಳು ಇದನ್ನು ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂತವೆ. ನೋಡಿ, ಇವಾಗ ಈ ಥರ ಓಪನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಹಣ್ಣಾಗಿರುತ್ತೆ. ಹಣ್ಣಾಗಿದ್ದರೆ ಅದು ಸಿಪ್ಪೆಯಿಂದ ಆಚೆ ಬಂದಿರುತ್ತೆ ಹಣ್ಣು. ಈ ರೀತಿ ಓಪನ್ ಮಾಡಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಹಣ್ಣಾಗಿದ್ದರೆ ಮಾತ್ರ ಈ ಥರ ಬಿಡುತ್ತೆ, ಇಲ್ಲಾಂದರೆ ಹಣ್ಣಾಗಿಲ್ಲ ಅಂದರೆ ಇದು ಬಿಡೋಲ್ಲ. ನಮಗೆ ಈ ಥರ ಬಿಟ್ಟರೆ ಹಣ್ಣಾಗಿದೆ ಅಂತ. ನಾವು ಇದನ್ನು ನಾನಾ ರೀತಿ ಯೂಸ್ ಮಾಡ್ಬೋದು. ಸ್ವೀಟಾಗೂ ಸಹ ಮಾಡ್ಬೋದು, ಖಾರವಾಗೂ ಸಹ ಮಾಡ್ಬೋದು. ನಮಗಿದು ಖಾರ ಬೇಕು ಅಂದರೆ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಉಪ್ಪು ಸಣ್ಣಗೆ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಹ ತಿನ್ಬೋದು. ನಾವು ಈ ರೀತಿ ಸಹ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟು ಮತ್ತು ನಾನು ಹೇಳಿದ್ನಲ್ವ ಖಾರ, ಆ ಥರನೂ ಮಾಡ್ಕೊಂಡು ತಿನ್ಬೋದು. ಅದೊಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ಬೇಲ್ದಣ್ಣು ತಂದಿದ್ದೆ ಅಲ್ವಾ, ಅದರಿಂದ ಎಷ್ಟು ಹಣ್ಣು ಸಿಕ್ಕಿದೆ ಅಂತ. ಒಂದು ಬೌಲಷ್ಟು ಸಿಕ್ಕಿದೆ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ನಾವು ಸಕ್ಕರೆ ಸೇರಿಸ್ಬೇಕು. ಸಕ್ಕರೆನೂ ಸಹ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಇದು ಹಣ್ಣಿಗೆ ಹೊಂದ್ಕೋಬೇಕು ಅಂತ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಸಕ್ಕರೆ ಸೇರಿಸಿದ್ದೀನಿ. ನಿಮಗೆ ಬೇಕಾದರೆ ಶುಗರ್ ಇರೋವಂಥವ್ರು ಬೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಶುಗರ್ಗೆ ತುಂಬ ಒಳ್ಳೆಯದು. ಶುಗರ್ ಇರೋವಂಥವ್ರು ಬೆಲ್ಲನ ಸೇರಿಸಿ ತಿನ್ಬೋದು. ನಾನಿಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನೋ ಅದೇ ರೀತಿ ಬೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಡ್ತಾಯಿದ್ದೀನಿ. ಪ್ಯಾನ್ ಇಟ್ಟಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಲ್ವ, ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನಿಲ್ಲಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಗ್ಯಾಸ್ ಸ್ಟವ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸಕ್ಕರೆ ಕರಗಲು ಟೈಮ್ ಹಿಡಿಯುತ್ತೆ. ಆದ್ದರಿಂದ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಸಕ್ಕರೆ ಎಲ್ಲ ಕರಗಿ ಮತ್ತೆ ಗಟ್ಟಿಯಾಗುತ್ತೆ. ಅಂತ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸಮ್ಮರ್ ಸೀಸನಲ್ಲಿ ಈ ಹಣ್ಣಿನ ಪಾನಕ, ಜ್ಯೂಸು ಏನು ಬೇಕಾದ್ರೂ ಮಾಡಿಕೊಂಡು ಕುಡಿಬೋದು. ತುಂಬ ಒಳ್ಳೆಯದು. ಎಕ್ಸೆಸ್ ಆಫ್ ಹೀಟ್ ಆಗಿರುತ್ತಲ್ವ, ತುಂಬ ತಂಪು ಕೋಲ್ಡ್ ಆಗುತ್ತೆ ಈ ಹಣ್ಣಿನಿಂದ ಜ್ಯೂಸು ಪಾನಕ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ. ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದು. ಈ ಹಣ್ಣು ಯಾರೆಲ್ಲ ಇಷ್ಟಪಟ್ಟು ತಿಂತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಫೇವ್ರೇಟ್ ಹಣ್ಣು ಇದು ಮಾತ್ರ. ವಾವ್, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ? ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ರೆಡಿ ಆಗಿದೆ. ಇದು ಎಷ್ಟು ಈಸಿ ಅಲ್ವಾ, ಸಿಂಪಲಾಗಿ ಮಾಡ್ಬೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಯಾರಿಗೆಲ್ಲ ಇಷ್ಟ ಆಯಿತಾ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.